ವಾರಣಾಸಿಯಲ್ಲಿ ಇವತ್ತು ಮೋದಿ ಮೇನಿಯಾ ಸದ್ದು ಮಾಡಲಿದೆ. ವಿಶ್ವನಾಥನ ಸನ್ನಿಧಿಯಲ್ಲಿ ಮೋದಿ ಅಬ್ಬರಿಸಲಿದ್ದು ಸ್ವಕ್ಷೇತ್ರದಲ್ಲಿ ಪ್ರಧಾನಿ ಮೇಕಾ ರೋಡ್ ಶೋ ನಡೆಸಲಿದ್ದಾರೆ. ಈ ಮೋದಿಗಾಗಿ 101 ಸ್ವಾಗತ ಕೇಂದ್ರಗಳು ಈಗಾಗಲೇ ಸಿದ್ಧವಾಗಿವೆ. ಪ್ರಧಾನಿ ಮೋದಿಯಿಂದ 6 ಕಿಲೋಮೀಟರ್ ರೋಡ್ ಶೋ ನಡೆಯಲಿದ್ದು 6 ಕಿಲೋಮೀಟರ್ ರೋಡ್ ಶೋನಲ್ಲಿ ಸುಮಾರು 6 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಪಂಡಿತ್ ಮೋಹನ್ ಮಾಳವೀಯ ಪ್ರತಿಮೆಗೆ ಮೋದಿ ಮಾಲಾರ್ಪಣೆ ಮಾಡಿ ಬಳಿಕ ರೋಡ್ ಶೋ ನಡೆಸಲಿದ್ದಾರೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ರೋಡ್ ಶೋ ಆರಂಭವಾಗಲಿದ್ದು ಲಂಕಾ ಘಾಟ್, ಅಸ್ಸಿ ಘಾಟ್, ಸೋನಾರ್ಪುರ, ಮದನ್ಪುರ ಹಾಗೆ ಗ್ವಾಡಾಲಿಯಾ ಮೂಲಕ ರೋಡ್ ಶೋ ನಡೆಯಲಿದೆ. ಇನ್ನು ಅಶ್ವಮೇಧ್ ಘಾಟ್ನಲ್ಲಿ ಸಂಜೆ ಗಂಗಾ ಆರತಿಯೊಂದಿಗೆ ರೋಡ್ ಶೋ ಅಂತ್ಯವಾಗಲಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಇವತ್ತು ರೋಡ್ ಶೋ ನಡೆಸಲಿದ್ದು ಗಂಗಾ ಆರತಿಯಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು ಪ್ರಧಾನಿ ರೋಡ್ ಶೋಗೆ ಭರದ ಸಿದ್ಧತೆ ನಡೀತಾ ಇದೆ ಅಂತ ಅನ್ಸುತ್ತೆ. ಯಾರ್ಯಾರು ಭಾಗಿಯಾಗ್ತಾರೆ ಪ್ರಧಾನಿ ಜೊತೆಗೆ? ಯಾವ ರೀತಿ ಎನ್ಡಿಎ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗಬಹುದು ಈ ರ್ಯಾಲಿ? ಹೌದು ಸುಕನ್ಯ, ಇವತ್ತಿನ ಪ್ರಧಾನಮಂತ್ರಿ ಅವರ ರ್ಯಾಲಿ ಏನಿದೆ ಇದು ಎನ್ಡಿಎ ಶಕ್ತಿ ಪ್ರದರ್ಶನ ಆಗಲಿದೆ. ಮುಖ್ಯವಾಗಿ ವಾರಣಾಸಿಯಿಂದ 2ನೇ ಬಾರಿ ಸ್ಪರ್ಧೆ ಮಾಡಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ವಾರಣಾಸಿಗೆ ಬರ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಇವತ್ತು ವಾರಣಾಸಿಗೆ ಬರ್ತಾರೆ. ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ. ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ ನಂತರ 6 ಕಿಲೋಮೀಟರ್ಗಳ ಕಾಲ ದೂರ ರೋಡ್ ಶೋವನ್ನು ನಡೆಸ್ತಾರೆ. ರೋಡ್ ಶೋ ಇಕ್ಕೆಲೆಗಳಲ್ಲಿ ರೋಡ್ನಲ್ಲಿ ಇರ್ತ ಇಕ್ಕೆಲೆಗಳಲ್ಲಿ 101 ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗಿದೆ. 101 ವೇದಿಕೆಗಳಲ್ಲೂ ಕೂಡ ಪುಷ್ಪ ಅಂದರೆ ಹೂಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಸ್ತೆ ಉದ್ದಕ್ಕೂ ಹೂಗಳನ್ನು ಹಾಕಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಇಡೀ ವಾರಣಾಸಿಯ ನಗರವನ್ನು ಸಂಪೂರ್ಣ ಬಿಗಿ ಭದ್ರತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾಕೆಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಣಾಸಿಗೆ ಬರ್ತಾ ಇದ್ದಾರೆ ಅಂತಂದರೆ ಸಾಕಷ್ಟು ಜನ ಸೇರ್ತಾರೆ. 6 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇರ್ತಕ್ಕಂಥದ್ದು ಇವತ್ತು. ಹಾಗಾಗಿ ಪ್ರಮುಖ ರಸ್ತೆಗಳಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯವಾಗಿ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಯಿಂದ ದಶಾಶ್ವಮೇಧ ಘಾಟ್ ವರೆಗೂ ಕೂಡ 6 ಕಿಲೋಮೀಟರ್ ದೂರ ಇದೆ. ಈ 6 ಕಿಲೋಮೀಟರ್ ದೂರದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. 10,000 ಪೊಲೀಸರ ನಿಯೋಜನೆಯನ್ನ ಮಾಡಿದೆ. ಎಲ್ಲೂ ಕೂಡ ಕಿಂಚಿತ್ತು ಭದ್ರತೆಗೆ ಲೋಪ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಸಂಪೂರ್ಣ ಬಿಗಿ ಭದ್ರತೆಯನ್ನ ಮಾಡ್ಕೊಳ್ಳಲಾಗಿರ್ತಕ್ಕಂಥದ್ದು. ಇನ್ನೊಂದನ್ನ ನಾವು ನೋಡ್ತಾ ಹೋಗ್ಬೋದು. ಮುಖ್ಯವಾಗಿ ಇವತ್ತು ಎನ್ಡಿಎ ನಾಯಕರುಗಳು ಆಗಮಿಸ್ತಾರೆ ಮತ್ತು ಕೇಂದ್ರ ಸಚಿವರುಗಳು ಕೂಡ ಆಗಮಿಸ್ತಾರೆ. ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈ ಒಂದು ರ್ಯಾಲಿಗೆ ಆಗಮಿಸ್ತಾರೆ. ಮುಖ್ಯವಾಗಿ ಇಲ್ಲಿ ವಾರಣಾಸಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಿಂದಲೂ ಕೂಡ ಜನರು ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಆಪ್ ಕहाँ से है? हम तो बनारस से ही है। अच्छा, इस बार फिर मोदी क्यों जीतना चाहिए? बिल्कुल मोदी जीतेंगे क्योंकि उन्होंने बहुत काम किया है बनारस में। और हमारी बहुत सी सिस्टर्स है, जैसे कि हमारे साउथ में है, हमारी सिस्टर चेन्नई में है। वो लोग बोलते हैं कि आप लोग बनारस से कुछ भी नहीं है। हमको नहीं, हमारा बनारस देखो कितना डेवलप हो गया। अब तो हुआ? बिल्कुल हुआ है सर। क्या डेवलप? 5 साल में कितना जितना कर सकते हैं उन्होंने काफी कुछ किया है। अब आगे और 5 साल इनको मिलेंगे तो ये जो बाहर जेल के बाहर की जो हवा खा रहे हैं वो अंदर जाके हवा खाएंगे जेल की। आप बोले मैडम, आपको कैसा लगता है? We are very happy to see Mr. Narendra Modi. He did very much thing like the Vishnath corridor he made, and there was when Miss Priyanka Gandhi came, she only drank Ganga water. So it shows that it's very developed and it's clean now. आप बोले सर, आपको कैसा लगता है इस पर फिर प्रधानमंत्री नरेंद्र मोदी वाराणसी आ रहे हैं, आपको कैसा लगता है? बहुत अच्छा लग रहा है सर। इस बार आप विकास देखिए बनारस का, बनारस की सड़कें देखिए और स्टेशन देखिए कितना बढ़िया इतना डेवलप हुआ है यहाँ पे। बनारस की सड़कें देखिए सर। मैं आज ऑफिस से छुट्टी लिया हूँ, खाली ये ऑफिस से छुट्टी लिया हूँ क्योंकि ये जोश है सर। मोदी जी आ रहे हैं। आज सुबह से मैं निकला हूँ, खाली बस मोदी जी के वेट कर रहा हूँ कब आएंगे कब नहीं आएंगे। और इनके रोड शो में पूरा जोर शोर से तैयारियां हैं। इस पर प्रियंका गांधी वाराणसी में लड़ने के लिए तैयार हो रहे हैं, आपको क्या लगता है? कुछ नहीं, कोई भी लड़े, कोई भी आए, कोई नहीं, खाली मोदी। इस बार भी मोदी पूर्ण बहुमत से आ रहे हैं और इस बार भी मोदी की सरकार बनेगी। इस बार प्रियंका गांधी आ गए तो कैसे माहौल होता है? प्रियंका गांधी के आने से कोई माहौल नहीं है और कोई फर्क नहीं पड़ने वाला है। प्रियंका गांधी अगर आएंगी, अगर चुनाव यहाँ से लड़ेंगी भी तो उनका तो जमानत जब्त हो जाएगा, उनका जमानत जब्त होगा। क्योंकि यहाँ पे जो है हमें जो चीज मिला है और हमारे देश को जो चीज मिला है वो सिर्फ और सिर्फ मोदी ही दे सकते हैं। उन्होंने जो सर्जिकल स्ट्राइक करके हमारा सीना 56 इंच नहीं 156 इंच का बनाया है। पाकिस्तान के ऊपर हमला आज तक किसी गवर्नमेंट ने नहीं किया। आतंकवाद को सिर्फ सहते रहे।
लेकिन अब हम सहने वाले नहीं हैं। उनका ईंट का जवाब हम पत्थर से नहीं, चट्टान से देंगे, चट्टान से देंगे और उसे नेस्तो नाबूद कर देंगे। और वो शक्ति सिर्फ हमारे प्रिय प्रधानमंत्री नरेंद्र भाई मोदी के अंदर है, अदरवाइज किसी के पास नहीं है। और जिसको मर्जी वो आवे, यहाँ से लड़े, बनारस में आके अपना हो हल्ला मचावे, कोई फर्क नहीं पड़ता, 1% का भी फर्क नहीं पड़ता। हाँ, कांग्रेसी है, वो अपना बोलेंगे, बोलने का उनका काम है। ಇವರು ಹೇಳ್ತಿರ್ತಕ್ಕಂಥದ್ದು ಸುಕನ್ಯಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಾರಿಯೂ ಕೂಡ ಗೆದ್ದೇ ಗೆಲ್ತಾರೆ. ಇಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಬಂದ್ರು ಕೂಡ ಇಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಆಟ ನಡೆಯೋದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಾಣಸಿಯ ಸಂಸದರಾಗಿ ಮತ್ತೆ ಆಯ್ಕೆ ಆಗ್ತಾರೆ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸುಕನ್ಯಾ, ಧನ್ಯವಾದ.